ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದಿಷ್ಟು ದಿನ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಇವತ್ತಿಂದ ಮತ್ತೆ ಕಂಟಿನ್ಯೂ ಮಾಡೋಣ. ಇವಾಗ ನಾನು ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ನನ್ನ ಮಗನ ಸ್ಕೂಲ್ ಕಳಿಸ್ಬಿಟ್ಟು ಇವಳಿಗೆ ಅಂಗನವಾಡಿಗೆ ಕಳಿಸ್ಬರೋಣ ಅಂತ ಹೋಗ್ತಿದ್ದೀನಿ. ಅಂದರೆ ಸ್ವಲ್ಪ ಸ್ಟಿಚಿಂಗ್ ಕ್ಲಾಸ್ ಜಾಯಿನ್ ಮಾಡಿದ್ರಿಂದ ಮಧ್ಯಾಹ್ನ ಬರೋದು ಲೇಟ್ ಆಗುತ್ತೆ. ಲೇಟ್ ಅಂದರೆ ಏನು, 1:30-2 ಗಂಟೆಗೆ ಬರೋದ್ರಿಂದ ಮಧ್ಯಾಹ್ನದ್ದು ಅಡುಗೆ ಮುಗಿಸ್ಬಿಟ್ಟು ಹೊಟ್ಟೋದ್ರೆ ಬಂದ ತಕ್ಷಣ ಊಟ ಮಾಡ್ಕೋಬೋದು ಅಂತ ಮಧ್ಯಾಹ್ನದ್ದು ಎಲ್ಲ ಅಡುಗೆ ಮುಗಿಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿ ಒಣಗಿಸಿದ್ದೀನಿ. ಸ್ವಲ್ಪ ಊರಿಗೆ ಹೋಗಿ ಬಂದ್ವಿ, ಅದಕ್ಕೆ ಜಾಸ್ತಿ ಬಟ್ಟೆ ಇತ್ತು. ನೋಡಿ, ನಾನು ಬ್ಯಾಗ್ನೂ ಖಾಲಿ ಮಾಡಿಕೊಂಡು ಇದರಲ್ಲಿ ಊರಿಗೆ ಹೋದಾಗ ತಿಂಡಿ ಹಾಕ್ಕೊಂಡು ಹೋಗ್ಬಿಟ್ಟಿದೆ ಅವ್ರಿಗೆ, ಸ್ವಲ್ಪ ಫ್ರೂಟ್ಸು ಅದು ಇದು ಅಂತ. ಇವಾಗ ಆ ಬ್ಯಾಗಲ್ಲಿ ನಾನು ಸ್ಟಿಚಿಂಗ್ ಕ್ಲಾಸ್ಗೆ ಏನೇನೆಲ್ಲ ತೊಗೊಂಡು ಹೋಗ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ, ಬ್ಯಾಗಿಗೆ ಏನೇನೆಲ್ಲ ಹಾಕ್ಕೊತೀನಿ ಅಂತ ನೋಡೋಣ. ನೋಡ್ಬೋದು ಫ್ರೆಂಡ್ಸ್, ಫಸ್ಟು ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಳ್ತೀನಿ ನಾನು. ಅಂದರೆ ಎಲ್ಲ ಬ್ಲೌಸ್ದು ನಾನು ಬರ್ಕೊಂಡು ಅಲ್ಲಿ ಡೈಗ್ರಾಮ್ ಎಲ್ಲ ತಗೊಂಡು ಬಂದುಬಿಟ್ರೆ, ನೋಡಿ ಈ ರೀತಿ ಬರೆದ್ಬಿಟ್ಟು ಈ ರೀತಿ ಡೈಗ್ರಾಮ್ನ ತಗೊಂಡು ಬಂದುಬಿಟ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಫಸ್ಟ್ ಒಂದು ಬುಕ್ ಇಟ್ಕೊತೀನಿ. ಇವಾಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ, 4 ಟಕ್ಸ್ ಬ್ಲೌಸು, ಸಿಂಪಲ್ ಬ್ಲೌಸ್. ನನಗೆ ಫಸ್ಟು ಬರ್ತಿತ್ತು, ಅಂದರೆ ಅವ್ರ ಮೆಥಡಲ್ಲಿ ಬರ್ತಿರಲಿಲ್ಲ ಅಂತ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿತ್ತು, ಅದು ಒಂದು ಕ್ಲಿಪ್ ಮಾತ್ರ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆಮೇಲೆ ಸ್ವಲ್ಪ ಸಿಸರು ಕಟ್ ಮಾಡೋದಕ್ಕೆ ದೊಡ್ಡದೇ ಒಂದಿಷ್ಟು ವೇಸ್ಟ್ ಬಟ್ಟೆ, ಮತ್ತು ಒಂದು ಚಿಕ್ಕದಾಗಿರೋ ಲೈನಿಂಗ್ ಪೀಸು, ಅಂದರೆ ಅಲ್ಲಿ ಟ್ರಯಲ್ ಮಾಡಿ ನೋಡೋದಕ್ಕೆ ಅಂತ. ಇವಾಗ ಕಟೋರಿ ಬ್ಲೌಸ್ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟೆ, ಮಾಡಿದ್ರೇ ಪೀಸಲ್ಲಿ ಕಟ್ ಮಾಡೋದು ಗೊತ್ತಾಗುತ್ತೆ ಅಂತ. ಮತ್ತು ಇದೊಂದು ಡಬ್ಬಿ ಇದೆ, ಇದರಲ್ಲಿ ನೋಡಿ ಬಾಬಿನು, ಚಾಕು, ಚಿಕ್ಕ ಸೂಜಿ, ದಾರ ಇದೆಲ್ಲ ಇದರಲ್ಲಿ ಇಟ್ಕೊತೀನಿ, ಅಂದರೆ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ. ಮತ್ತು ಒಂದು ಟೇಪು, ಪೆನ್ಸಿಲ್, ಮತ್ತು ಇದು ಪೀಸ್ಗಳ ಮೇಲೆ, ಲೈನಿಂಗ್ ಪೀಸ್ ಮೇಲೆ ಎಲ್ಲ ಮಾರ್ಕ್ ಮಾಡೋದಕ್ಕೆ ವೈಟ್ ಪೆನ್ಸಿಲ್ ಸಿಗುತ್ತಲ್ಲ ಅದು, ಮತ್ತು ಪೇಪರ್ ಕಟ್ಟಿಂಗ್ ಮಾಡೋದಕ್ಕೆ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಾರ್ಕರು, ಬ್ಲ್ಯಾಕ್ ಮಾರ್ಕರ್ ಇದು. ಇದ್ರ ಜೊತೆಗೇ ಒಂದು ಸ್ಕೇಲು, ಇಷ್ಟು ತಗೊಂಡು ಹೋಗ್ತೀನಿ ನಾನು. ಒಂದು ಬುಕ್ ತರಿಸಿದ್ದೀನಿ, ಇನ್ನೊಂದು ಬುಕ್ ತರಿಸಿದ್ದೀನಿ. ಈ ಬುಕ್ಕಲ್ಲಿರೋದೆಲ್ಲ ಈ ಬುಕ್ಕಲ್ಲಿ ಶಿಫ್ಟ್ ಮಾಡ್ಕೋಬೇಕು, ಇನ್ನು ಇವತ್ತು ಸಾಯಂಕಾಲ ಬರೋದ್ರೆ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಷ್ಟು ತಗೊಂಡು ಸ್ಟಿಚಿಂಗ್ ಕ್ಲಾಸ್ಗೆ ನಾನು ಹೋಗ್ತೀನಿ. ನನ್ನ ಮಗಳಿಗೆ ಬಿಟ್ಬಿಟ್ಟು ಹೋಗ್ತೀನಿ ನಾನು. ಬನ್ನಿ ಹೋಗಿ ಬರೋಣ ಇವಾಗ. ನೋಡ್ಬೋದು, ನನ್ನ ಮಗಳು ಕೂಡ ಅಲ್ಲಿ ರೆಡಿ ಆಗಿಬಿಟ್ಟು ನಿಂತಿದ್ದಾಳೆ. ಬಟ್ ಅವಳದು ಹ್ಯಾಬಿಟ್ ಅವಳು ಬಿಡಲ್ಲ. ಏನು ಮಾಡೋದು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ಸಪ್ಪೆ ಮಕ್ಕ ಹಾಕೋದು ಅಳೋದು ಇದ್ದೇ ಇರುತ್ತೆ ಅವಳದು. 11:30ಇಂದ 1:30 ಇಲ್ಲ 2 ಗಂಟೆವರೆಗೂ ನಮ್ಗೆ ಮುಗೀತು ಅಂದರೆ 1:30ಗೆ ಎದ್ದು ಬಂದುಬಿಡ್ಬೋದು. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ ಆಗಿದೆ. ಹೋಗಿ ಅವಳಿಗೆ ಬಿಟ್ಟು ಬರುವಷ್ಟರಲ್ಲಿ ಟೈಮ್ ಆಗೋಗುತ್ತೆ. ಬನ್ನಿ ಹೋಗಿ ಬರೋಣ. ನೋಡ್ಬೋದು, ನಾನು ಇಲ್ಲೇ ಇದ್ದೀನಿ, ಅವಳು ಆಲ್ರೆಡಿ ಹೊರಟೋಗ್ಬಿಟ್ಟಿದ್ದಾಳೆ ಕೆಳಗಡೆ. ಬ್ಯಾಗ್ ಹಾಕೋ ಹಿಂದೆ. ನೋಡ್ಬೋದು ಫ್ರೆಂಡ್ಸ್, ರೆಡಿ ಎಲ್ಲ ಆಗಿಬಿಟ್ಟು ಬಂದ್ವಿ. ಬಟ್ ಅವ್ರ ಟೀಚರ್ ಏನೋ ಅಂಗನವಾಡಿ ಇವತ್ತು ರಜಾ ಅಂತ ಹೇಳ್ತಿದ್ದಾರೆ. ಅವ್ಳ ಬ್ಯಾಗು ಎಲ್ಲ ಮನೇಲಿ ಇಟ್ಬಿಟ್ಟು ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನ್ನ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಕೂಡ್ತಾಳೆ 1-2 ಗಂಟೆ ನನ್ನ ಜೊತೆನೇ ಆಟ ಆಡ್ತಾ ಕೂಡ್ತಾಳೆ. ಖುಷಿಯಾಗಿ ಇವಾಗ ತೋರಿಸು, ಮುಖ ತೋರಿಸು, ಹ್ಯಾಪಿ. ಬಾ, ಇದಾಗಿತ್ತು ಬರೋಣ. ನಾನು ಅಲ್ಲೇ ಮನೇಲಿದ್ದಾಗ ಕೇಳಿದ್ರೆ, ಫೋನ್ ಮಾಡಿದ್ರೆ ನಡೀತಿತ್ತು. ಮತ್ತೆ ಕೆಳಗಡೆ ಇಳಿದ್ವಿ, ಮೇಲ್ಗಡೆ ಬರೋದೈತೆ ನೋಡಿ. ಇವಾಗ ಹೋಗ್ತಿದ್ದೀವಿ. ಬ್ಯಾಗೆಲ್ಲ ಇಟ್ಟು, ಅಂದರೆ ಅವಳಿಗೆ ಕೆಳಗಡೆ ಬಿಟ್ಟು ಮತ್ತೆ ಮನೆಗೆ ಬಂದು ಹೋಗುವಷ್ಟರಲ್ಲಿ 10 ನಿಮಿಷ ಆಗುತ್ತೆ ಅಂತ 10 ನಿಮಿಷ ಬೇಗ ಹೋಗ್ತಿದ್ದೆ ನಾನು. ಮತ್ತೆ ಮನೆಗೆ ಬಂದು 10 ನಿಮಿಷ ಕೂತ್ಕೊಂಡು ಇವಾಗ ಹೋಗ್ತಿದ್ವಿ. ಅಂದರೆ ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕೆ ಹೋಗ್ಬೇಕಾದ್ರೆ ಹೋಗ್ತೀನಲ್ಲ ನಾನು,
ಅದೇ ಕ್ರಾಸಲ್ಲೇ ಇರೋದು, ಹತ್ರನೇ ಇದೆ, ನಡ್ಕೊಂಡು ಹೋಗ್ಬಿಡ್ಬೋದು. ಅವಳಂತೂ ಫುಲ್ಲು ಖುಷಿಯಾಗಿದ್ದಾಳೆ. ನೋಡ್ಬೋದು ಫ್ರೆಂಡ್ಸ್, ಬಂದ್ವಿ. ಇನ್ನೇನು ಒಂದು 10 ಮೀಟ್ರ್ ಗ್ಯಾಪಲ್ಲಿದೆ ಅಷ್ಟೇ. ಆಲ್ರೆಡಿ ಆಂಟಿ ಬಂದು ಗೇಟೆಲ್ಲ ಶಟ್ರೆಲ್ಲ ತೆಗ್ದಿದ್ದಾರೆ. ಹೋಗೋಣ ಇವಾಗ. ನೋಡಿ ಅಲ್ಲಿ ಮೂಲೆಯಲ್ಲೇ ಇದೆ, ಬನ್ನಿ ಹೋಗೋಣ. ನೋಡ್ಬೋದು ಫ್ರೆಂಡ್ಸ್, ಇಲ್ಲೇ ಇರೋದು. ಇದೇ ಕ್ರಾಸಿಂದನೇ ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕೆ ಹೋಗೋದು ನಾನು. ಇಲ್ಲೇ ಇದೆ. ನೋಡ್ಬೋದು ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಮುಗೀತು. ಇವತ್ತು ನಾನು ಪ್ರಾಕ್ಟೀಸ್ ಮಾಡಿದ್ದು ಬಂದು ಕಟೋರಿ ಬ್ಲೌಸ್ದು. ಸ್ವಲ್ಪ ಶೇಪ್ ಎಲ್ಲ ಕರೆಕ್ಟಾಗಿ ಬರೋಲ್ಲ. 2 ಸತ ಪ್ರಾಕ್ಟೀಸ್ ಮಾಡಿದ್ದೀನಿ. ಮನೇಲಿ ಮತ್ತೆ ಪ್ರಾಕ್ಟೀಸ್ ಮಾಡಿಬಿಟ್ಟು ಅವ್ರಿಗೆ ತಂದು ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಇವಾಗ ಮನೇಲಿ ಪ್ರಾಕ್ಟೀಸ್ ಮಾಡಿ ಪೇಪರ್ ಕಟ್ಟಿಂಗ್ ಮಾಡ್ತೀನಲ್ಲ, ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇವಾಗ ಸ್ವಲ್ಪ ಬಿಸಿಲಿದೆ, ಮನೆಗೆ ಹೋಗ್ತಾ ಇದ್ದೀವಿ. ಟೈಮು 1:30, ಕರೆಕ್ಟಾಗಿ 1:30 ಆಗಿದೆ ಟೈಮ್. ನೋಡ್ಬೋದು ಎಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ ಅಂತ. ಜಾಸ್ತಿ ಬಿಸಿಲಿದೆ. ಇಲ್ಲಿ ನನ್ನ ಮಗಳು ಮೇಲೆ ಹತ್ಬಿಟ್ಟು ಸ್ವಲ್ಪ ನೆರಳಲ್ಲಿ ಬರ್ತಿದ್ದಾಳೆ. ನೋಡ್ಬೋದು ಫ್ರೆಂಡ್ಸ್, ಮೊನ್ನೆ ಊರಿಗೆ ಹೋದಾಗ ಒಂದಿನ ಕ್ಲಾಸ್ನ ಗ್ಯಾಪ್ ಮಾಡಿದ್ದೆ ನಾನು. ಆವಾಗ ಆ ಗ್ಯಾಪ್ ಮಾಡಿರೋ ಮುಂಚೆ ದಿನ 2 ದಿನ ಮಾರ್ಜಿನ್ ಇಟ್ಕೊಂಡಿದ್ದು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ನಾನು ನೋಡಿ ಸೂಜಿ, ದಾರ, ಚಾಕ್ ಎಲ್ಲನೂ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ವ. ಅದಕ್ಕೆ ಈ ಬ್ಲೌಸ್ಗೆ 4 ಟಕ್ಸ್ ಬ್ಲೌಸ್ ಇದು. ನೋಡಿ ಲೇಸು ಗೋಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ನಾನು ಫಸ್ಟ್ ಟೈಮ್ ಈ ರೀತಿ ಸ್ಲೀವ್ಗೆ ಮತ್ತು ಬ್ಯಾಕ್ ಸೈಡ್ ಫೋಲ್ಡ್ ಮಾಡಿ ಈ ರೀತಿ ಕೈ ಹೊಲಿಗೆ ಹಾಕಿರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ. ಅಂದರೆ ಇದಕ್ಕೆ ಮುಂಚೆ ಯಾವುದೇ ಬ್ಲೌಸ್ಗೂ ಈ ರೀತಿ ಕೈ ಹೊಲಿಗೆ ಹಾಕಿರಲಿಲ್ಲ ನಾನು, ಇದೇ ಫಸ್ಟ್ ಟೈಮು. ಬಟ್ ಕರೆಕ್ಟಾಗಿ ಬಂದಿತ್ತು. ನೋಡಿ ಇವಾಗ ಇವತ್ತಿಂದು ಕಟೋರಿ ಬ್ಲೌಸ್ದು ಮೆಜರ್ಮೆಂಟ್ ಎಲ್ಲ ಬರ್ಕೊಂಡು ಬಂದಿದ್ದೀನಲ್ವ. ಈ ರೀತಿ ಬರ್ಕೊಂಡು ಬುಕ್ಕಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಮೆಜರ್ಮೆಂಟ್ ತೊಗೋಬೋದು ಅಂತ. ಈ ರೀತಿ ಬರೆದಿದ್ದಾದಮೇಲೆ ಪೇಪರಲ್ಲಿ ಮೆಜರ್ಮೆಂಟ್ ತೊಗೊತಿದ್ದೀನಿ ನಾನು. ಅಂದರೆ ಪೇಪರಲ್ಲಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಬಿಟ್ಟು ನೋಡೋಣ, ಪ್ರಾಕ್ಟೀಸ್ ಮಾಡೋಣ ಅಂತ. ನೋಡಿ ಬ್ಲೌಸ್ದು ಅಗಲ ತೊಗೋತಿದ್ದೀನಿ, ಅಂದರೆ ಸುತ್ತಳತೆ. ಆಮೇಲೆ ಬ್ಲೌಸ್ ಲೆಂತು ಈ ರೀತಿ ಎಲ್ಲನೂ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಪಟ್ ಅಂತ ಎಲ್ಲ ಲೈನ್ ಹೊಡೆದ್ಬಿಟ್ಟು ಕಟ್ ಮಾಡ್ಕೋಬೋದು. ನೋಡಿ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊತಿದ್ದೀನಿ. ಆಮೇಲೆ ಫ್ರಂಟ್ ನೆಕ್ ಲೆಂತು ಒಂದು ಅರ್ಧ ಇಂಚು ಇಲ್ಲ 1/4 ಇಂಚು ಮಾರ್ಜಿನ್ ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗಲ್ಲಿ ಹೊರ್ಟೋಗುತ್ತೆ ಅಂತ. ಇದು ನೆಕ್ದು ಅಗಲ. ಮತ್ತು ಇದು 5.5 ತೊಗೊಂಡಿದ್ದೀನಿ ನಾನು. ಮತ್ತು ಆರ್ಮು ಮತ್ತು ಬಗಲ್ ಏನಂತಾರಲ್ಲ ಅದು ಮತ್ತು ನೆಕ್ಕು 2 5.5 ಇಟ್ಕೊಂಡಿರೋದ್ರಿಂದ ಸೇಮ್ ಅಂತ ಅನಿಸ್ಬೋದು. ಭುಜ ಇದೆಲ್ಲನೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ ಗೆರೆ ಹಾಕ್ಕೊತೀನಿ ನಾನು. ಅಂದರೆ ಯಾರದೇ ಮೆಜರ್ಮೆಂಟ್ಸ್ ಬ್ಲೌಸ್ ಸ್ಟಿಚ್ ಮಾಡಲಿ ಫಸ್ಟು ಈ ರೀತಿ ಪೇಪರಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿದ್ರೆ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ಪೇಪರ್ ಕಟ್ಟಿಂಗಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಾವು ಡೈರೆಕ್ಟಾಗಿ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ತೀವಿ ಅಂದರೆ ಅದು ಆ ಕಡೆ ಈ ಕಡೆ ಮಿಸ್ ಆದಾಗ ಫ್ಯಾಬ್ರಿಕ್ಕು ಕೂಡ ವೇಸ್ಟ್ ಆಗುತ್ತೆ. ಅದಕ್ಕೆ ಫಸ್ಟು ಪೇಪರ್ ಕಟ್ಟಿಂಗಲ್ಲೇ ನಾವು ಪ್ರಾಕ್ಟೀಸ್ ಮಾಡಿಬಿಟ್ಟೆ ಫ್ಯಾಬ್ರಿಕಲ್ಲಿ ಕಟ್ ಮಾಡಬೇಕು. ನೋಡಿ ಇವಾಗೆಲ್ಲ ಪಾಯಿಂಟ್ಸ್ನೂ ಜೋಡಿಸ್ಕೊತಿದ್ದೀನಿ. ಬ್ಲೌಸ್ ಲೆಂತ್ ಇದು. ಕಟೋರಿ ಬ್ಲೌಸ್ಗೆ ಫ್ರಂಟು ಮತ್ತು ಬ್ಯಾಕ್ ಸೇಮ್ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ರು ಅವರು. ಅಂದರೆ ನಾವು 4 ಟಕ್ಸ್ಗೆ ಏನು ಮಾಡ್ತೀವಿ ಅಂದರೆ ಬ್ಯಾಕ್ ಸೈಡ್ ಬೇರೆ ತೆಗೆದುಬಿಟ್ಟು ಫ್ರಂಟ್ ಬೇರೆ ತೆಗೆದು ಕ್ರಾಸ್ ಪಟ್ಟಿ ಎಲ್ಲ ಬೇರೆ ತೆಗಿತೀವಿ. ಬಟ್ ಇದಕ್ಕೆ ಇಲ್ಲ, 2 ಸೇಮ್ ತೆಗಿಬೇಕಂತ ಹೇಳಿದ್ರು. ನನಗೆ ಇದು ಗೊತ್ತಿರಲಿಲ್ಲ ಮತ್ತು ಈಸಿ ಅಂತ ಕೂಡ ಅನ್ನಿಸ್ತು ನನಗೆ. ನೋಡಿ ಎಲ್ಲನೂ ಮಾರ್ಕ್ ಮಾಡ್ಕೊತಿದ್ದೀನಿ ಇವಾಗ. ನೋಡಿ ನೆಕ್ಕಿದು ಇವಾಗ ಆರ್ಮ್ದು ಮತ್ತು ನೆಕ್ದು ಶೇಪ್ ತಗೊಂಡ್ಬಿಡೋಣ ಅಂತ. ಇದಕ್ಕೆ ಒಂದು ಅರ್ಧ ಇಂಚು ಬಿಟ್ಟು ಮತ್ತು ನೆಕ್ಗೂ ಕೂಡ ಒಂದು ಅರ್ಧ ಇಂಚ್ ಬಿಟ್ಟು ಶೇಪ್ ತಗೊಂಡ್ರೇ ಚೆನ್ನಾಗಿರುತ್ತೆ. ನೋಡಿ ನೆಕ್ ಶೇಪ್ನು ತೆಗಿತಿದ್ದೀನಿ ನಾನು. ಮತ್ತು ಇವಾಗ ಆರ್ಮ್ ಶೇಪ್ ಕೂಡ ತೆಗೆಯೋಣ.
ಒಂದು 1/4 ಇಂಚು ಫ್ರಂಟ್ ಆರ್ಮು ಒಳಗಡೆ ಇರಬೇಕು ಅಂತ ಹೇಳಿದ್ರು. ಅಂದರೆ ನಾವು ಬ್ಲೌಸ್ ಎಲ್ಲ ಹಾಕ್ಕೊಂಡಾಗ ಫ್ರಂಟಲ್ಲಿ ಆರ್ಮ್ ಹತ್ರ ಫ್ಯಾಬ್ರಿಕ್ ಈ ರೀತಿ ಮುದ್ದೆ ಆದಂಗೆ ಅನಿಸುತ್ತಲ್ಲ, ಅಂದರೆ ಫೋಲ್ಡ್ ಆದಂಗೆ ಅನಿಸುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ಒಂದು 1/4 ಇಂಚು ಒಳಗಡೆಯಿಂದ ಶೇಪ್ ತಗೋಬೇಕು. ಮತ್ತು ಇವಾಗ ಕ್ರಾಸ್ ಪಟ್ಟಿ ಮಾರ್ಕ್ ಮಾಡ್ಕೊಂಡು ಬಿಡೋಣ. ಕ್ರಾಸ್ ಪಟ್ಟಿ ಬಂದುಬಿಟ್ಟು ಇದರಲ್ಲೇ ತೆಗ್ದಿರೋ ಕ್ರಾಸ್ ಪಟ್ಟಿ ಕರೆಕ್ಟ್ ಆಗಿಬಿಡುತ್ತೆ ಅಂತ ಹೇಳಿದ್ರು ಅವರು. ಅಂದರೆ ನಾವು ಬ್ಲೌಸ್ ಲೆಂತು ರೆಡಿ ಬ್ಲೌಸ್ದು ಎಷ್ಟಿರುತ್ತಲ್ಲ ಅದಕ್ಕೆ 1 ಇಂಚು ಮಾರ್ಜಿನ್ ಇಟ್ಕೊಂಡ್ಬಿಟ್ಟು ತೆಗ್ದಿರೋದ್ರಿಂದ ಅದೇ ಕ್ರಾಸ್ ಪಟ್ಟಿ ಕರೆಕ್ಟ್ ಆಗಿಬಿಡುತ್ತೆ. ಮತ್ತು ಬೇರೆ ಕ್ರಾಸ್ ಪಟ್ಟಿ ತಗೊಳ್ಳೋ ಅವಶ್ಯಕತೆ ಏನೇ ಇರೋದಿಲ್ಲ. ಬಟ್ ನಮಗೆ 4 ಕ್ರಾಸ್ ಪಟ್ಟಿ ಬೇಕಿರೋದ್ರಿಂದ ಇದನ್ನೇ ಇಟ್ಕೊಂಡು ಬೇರೆ ಕಡೆ ಇನ್ನೂ 2 ತೆಗಿಬೋದು. ನೋಡಿ ಇವಾಗ ನೆಕ್ಕು ಮತ್ತು ಆರ್ಮು ಸೆಂಟರ್ ಪಾಯಿಂಟ್ನ ತೆಗಿತಿದ್ದೀನಿ. 3.5 ಬಂದಿದೆ. 3.5 ಇಲ್ಲ 3.5 ಇಲ್ಲ 2.5 ಈ ರೀತಿ ಬರುತ್ತೆ. ನಾನು 3.5 ಇಟ್ಕೊಂಡ್ರೆ ಇಲ್ಲಿ ಕರೆಕ್ಟಾಗಿ ಕಟೋರಿ ಶೇಪ್ ಬರುತ್ತೆ ಅಂತ 3.5 ಇಟ್ಕೊಂಡು ಆ ಆಂಟಿ ಹೇಳಿರೋ ಥರನೇ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಟ್ ಶೇಪ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಾಳೆ ಹೋಗ್ಬಿಟ್ಟು ತೋರಿಸ್ಬೇಕು ಅವ್ರಿಗೆ. ಇವಾಗ ಕಟೋರಿ ಶೇಪ್ ತೆಗೆದುಬಿಡೋಣ. ನಾನು ಅಲ್ಲಿಂದ 1 ಇಂಚ್ ತೊಗೊಂಡೆ, ಇಲ್ಲಿ 2 ಇಂಚು. ಫಸ್ಟು 2.25 ತೊಗೊಂಡಿದ್ದೆ, ಬಟ್ ಅದು ಶೇಪ್ ಕರೆಕ್ಟಾಗಿ ಬರಲಿಲ್ಲ ಅಂತ 2 ಇಂಚಲ್ಲೇ ಶೇಪ್ ತೊಗೊಂಡೆ ನಾನು. ನೋಡಿ ಇದರದ್ದು ಸೆಂಟರ್ ಪಾಯಿಂಟ್ ತೆಗೆದುಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇದೇ ಕನ್ಫ್ಯೂಸ್ ಆಗ್ತಿರುತ್ತೆ ನನಗೆ. ಅಂದರೆ ಇಲ್ಲಿ ಯಾವ ಪಾಯಿಂಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಅಂತ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗಲೂ ಕೂಡ ಸೆಕೆಂಡ್ ಟೈಮ್ ಗೊತ್ತಾಗಲಿಲ್ಲ ನನಗೆ. ಅಲ್ಲಿ ಆಂಟಿಗೆ ಕೇಳಿಬಿಟ್ಟು ಮಾರ್ಕ್ ಮಾಡಿದ್ದೆ. ನೋಡ್ಬೋದು ಅದು ಸುತ್ತಳತೆಯನ್ನು ತೊಗೊಂಡಿರ್ತೀವಲ್ವ ನಾವು, ಅದರ ಸೆಂಟರ್ ಪಾಯಿಂಟ್ ಇಟ್ಕೊಂಡ್ಬಿಟ್ಟು ಶೇಪ್ ಹಾಕ್ಕೊಬೇಕು. ಇಲ್ಲಿ ಶೇಪ್ ಹಾಕ್ಕೊಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಬೆಂಡ ಆಗುತ್ತೆ. ಮತ್ತೆ ನೋಡಿಕೊಂಡು ಅಂದರೆ ಅವ್ರನ್ನ ಸ್ಟಿಚ್ ಮಾಡಿ ಮಾಡಿ ಕೈ ಕುಂತಿರುತ್ತಲ್ವ, ಅವ್ರಿಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ನಾವು ಫಸ್ಟ್ ಟೈಮು ಇಲ್ಲ ನಾನು ಹಿಂದೆ 1-2 ಸತನೂ ಸ್ಟಿಚ್ ಮಾಡಿದ್ದೆ, ಬಟ್ ಕಟೋರಿ ಬ್ಲೌಸ್ ಕರೆಕ್ಟಾಗಿ ಬಂದಿರಲಿಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದೆ. ನೋಡ್ಬೋದು ಇವಾಗ ಎಲ್ಲನೂ ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ಫ್ರಂಟ್ ಅಷ್ಟೇ ತೋರಿಸ್ತಿದ್ದೀನಿ ನಾನು. ಇದೇ ಸೇಮು ಬ್ಯಾಕಲ್ಲೇ ಬ್ಯಾಕ್ ಪಾರ್ಟ್ ಕೂಡ ಇರುತ್ತೆ. ನೋಡ್ಬೋದು ನೆಕ್ಕು ಕೂಡ ಕಟ್ ಮಾಡಿಬಿಟ್ಟು ತೆಗ್ದಿದ್ದೀನಿ. ಇವಾಗ ಫುಲ್ಲು ಕಟ್ ಮಾಡಿಬಿಟ್ರೆ ಈಸಿಯಾಗಿ ಕಟೋರಿ ಶೇಪ್ ತೆಗಿಬೋದು ಅಂತ ನೋಡ್ಬೋದು. ಈ ರೀತಿ ಕರ್ವಲ್ಲಿ ಕೈ ತಿರ್ಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅಲ್ಲಿ ನಿಧಾನಕ್ಕೆ ಕಟ್ ಮಾಡಿಕೊಂಡ್ರೆ ಅದು ಕೂಡ ಕರೆಕ್ಟಾಗಿರೋ ಶೇಪಲ್ಲೇ ಬಂದುಬಿಡುತ್ತೆ. ಮತ್ತು ಯಾರದೇ ಮೆಜರ್ಮೆಂಟ್ ಇರಲಿ, ಫಸ್ಟು ನಾವು ಬುಕ್ಕಲ್ಲಿ ಮೆಜರ್ಮೆಂಟ್ ಎಲ್ಲ ಬ್ಲೌಸ್ದು ಮೆಜರ್ಮೆಂಟ್ ಬರ್ಕೊಂಡು ಆಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ನಾವು ಬುಕ್ಕಲ್ಲಿ ಬರೀದೇನೆ ಅಲ್ಲಿ ಮೆಜರ್ಮೆಂಟ್ ನೋಡ್ಕೊಂಡ್ಬಿಟ್ಟು ಡೈರೆಕ್ಟ್ ಫ್ಯಾಬ್ರಿಕ್ ಮೇಲೆ ಹಾಕ್ತೀವಿ ಅಂದರೆ ಗೊತ್ತಾಗೋದಿಲ್ಲ. ಸಡನ್ನಾಗಿ ಏನಾದರೂ ಕನ್ಫ್ಯೂಸ್ ಆದಾಗ ಮಿಸ್ಟೇಕ್ ಆಗಿಬಿಡುತ್ತೆ ಎಲ್ಲನೂ. ಅದಕ್ಕೆ ಫಸ್ಟು ನಾನು ಬುಕ್ಕಲ್ಲಿ ಬರೆದ್ಬಿಟ್ಟು ಮತ್ತು ಅವ್ರು ಹೇಳಿರೋ ಥರ ಡೈಗ್ರಾಮ್ ತೆಗೆದ್ಬಿಟ್ಟೆ ಆಮೇಲೆ ಕಟ್ ಮಾಡೋದು ನಾನು. ಅಂದರೆ ಡೈಗ್ರಾಮ್ ತೆಗೆದಿಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಮುಂದೆ ಏನೇ ಯಾರದೇ ಮೆಜರ್ಮೆಂಟ್ ಸ್ಟಿಚ್ ಮಾಡಬೇಕಾದ್ರೂ ಎಲ್ಲೆಲ್ಲಿ ಯಾವ್ಯಾವ ಮೆಜರ್ಮೆಂಟ್ ತೊಗೋಬೇಕು ಅನ್ನೋದು ಡೈಗ್ರಾಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ. ನೋಡಿ ಕ್ರಾಸ್ ಪಟ್ಟಿ ಬಂತು. ಇವಾಗ ಇದನ್ನು ಕಟ್ ಮಾಡಿಬಿಟ್ಟು ಕಟೋರಿನ ಸೈಡ್ಗೆ ತೆಗೆದು ಬಿಡ್ಬೇಕು ನಾವು. ಆ ಕ್ರಾಸ್ ಪಟ್ಟಿನ ಇಟ್ಕೊಂಡ್ಬಿಟ್ಟು ಇನ್ನೂ 2 ಎಕ್ಸ್ಟ್ರಾ ಕ್ರಾಸ್ ಪಟ್ಟಿನ ಕಟ್ ಮಾಡಿದ್ರೆ ಕರೆಕ್ಟಾಗಿಬಿಡುತ್ತೆ. ನೋಡಿ ಇದನ್ನು ಕೂಡ ಕಟ್ ಮಾಡಿಬಿಟ್ಟು ತೆಗಿತಿದ್ದೀನಿ. ಇದೇ ಕಟೋರಿನ ಇಟ್ಕೊಂಡ್ಬಿಟ್ಟು ನಾವು ಬೇರೆ ಕಡೆ ಕ್ರಾಸಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಇದನ್ನು ಸೇಫಾಗಿ ಇಟ್ಕೋಬೇಕು. ನೋಡಿ 2 ಫ್ರಂಟ್ ಪಾರ್ಟು ಮತ್ತು ಲೆಫ್ಟ್ ಪಾರ್ಟು ರೈಟ್ ಪಾರ್ಟು ಅಲ್ಲಿ ಕೆಳಗಡೆ ಬಂತು. ಇದು ಕಟೋರಿ ನೋಡ್ಬೋದು. ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿರೋ ಪಾರ್ಟ್ನ ಇಟ್ಕೊಂಡ್ಬಿಟ್ಟು ನೋಡ್ತಿದ್ದೀನಿ ಕರೆಕ್ಟಾಗಿ ಬಂದಿದೆ ಇಲ್ವಾ ಅಂತ. ಕರೆಕ್ಟಾಗಿ ಬಂದಿದೆ, ಅದ್ರ ಶೇಪು ಇದರ ಶೇಪು ಎಲ್ಲ. ಇವಾಗ ಸೈಡಿಗೆ ಎತ್ತಿಟ್ಕೊಂಡ್ಬಿಟ್ಟು ಕಟೋರಿನ ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ಎಕ್ಸ್ಟ್ರಾ ಏನು ಪೇಪರ್ ಇತ್ತಲ್ವ, ನಮ್ಮ ಫ್ಯಾಬ್ರಿಕಲ್ಲೂ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದ್ದೇ ಇರುತ್ತೆ. ಅದರಲ್ಲಿ ಈ ರೀತಿ ಕ್ರಾಸ್ ಇಟ್ಕೋಬೇಕು. ನಮ್ಮದು ಕಟ್ ಮಾಡ್ಕೊಂಡಾಗ ಬ್ಲೌಸ್ ಪೇಪರಲ್ಲಿ ಏನು ಸಿಕ್ತಲ್ಲ ಚಿಕ್ಕ ಕಟೋರಿ, ಅದನ್ನು ಈ ರೀತಿ ಕ್ರಾಸ್ ಇಟ್ಕೊಂಡ್ಬಿಟ್ಟು ಫಸ್ಟು ಅದರದ್ದು ಸೇಮ್ ಪಾಯಿಂಟ್ಗೆ ಅದು ಎಷ್ಟಿದೆ ಅಲ್ಲ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ನಾವು. ಒಂದು ಅರ್ಧ ಇಂಚಾಗಲಿ 1/4 ಇಂಚಾಗಲಿ ಯಾವುದೇ ರೀತಿ ಆ ಕಡೆ ಈ ಕಡೆ ತೊಗೊಬಾರ್ದು. ಅದು ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಮಾರ್ಜಿನ್ ತಗೊಂಡು ಮಾರ್ಕ್ ಮಾಡ್ಕೋಬೇಕು ಕಟೋರಿಗೆ. ನೋಡ್ಬೋದು ಎಲ್ಲನೂ ಅಷ್ಟೇ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನು ತೆಗೆದುಬಿಡ್ತೀನಿ ನಾನು ಇವಾಗ. ನೋಡಿ ಕರೆಕ್ಟಾಗಿ ಅದೇ ಸೈಜಲ್ಲಿ ಬಂದಿದೆ. ಇವಾಗ ಈ ಕಡೆ 1 ಇಂಚ್ ತೊಗೊತಿದ್ದೀನಿ. ನೋಡಿ ಯಾರಿಗೇ ಆಗಲಿ ಈ ಕಡೆ 1 ಇಂಚೇ ತೊಗೋಬೇಕು ಅಂತ ಹೇಳಿದ್ರು ಆಂಟಿ. ಅಂದರೆ ನಮಗೆ ಬೇರೆ ಮೆಜರ್ಮೆಂಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೂ ಕೂಡ ಈಸಿ ಆಗುತ್ತೆ. ಆ ಕಡೆ ಅರ್ಧ ಇಂಚು, ಆ ಕಡೆದು ಸ್ವಲ್ಪ ಅರ್ಧ ಇಂಚು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಮತ್ತು
ಕ್ರಾಸಲ್ಲೇ ಇಟ್ಕೋಬೇಕು ಅದು. ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಸೀದಾ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಂಡು ಬಿಡ್ತಿದ್ದೆ, ಅದೇ ಮಿಸ್ಟೇಕ್ ಆಗ್ತಿತ್ತು. ಮತ್ತು ಇಲ್ಲಿ ಎಷ್ಟು ಟೇಪ್ ಮೆಜರ್ಮೆಂಟ್ ಇರುತ್ತಲ್ಲ, ನಾವು ಗೆರೆ ಹೊಡ್ದಿರೋದು ಕಡೆನೂ ಅಷ್ಟೇ ಬರಬೇಕು. ಅದು ಕೂಡ 4.5 ಇತ್ತು, ಈ ಕಡೆದು ಕೂಡ 4.5 ಬಂತು. ಅದಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಲೈನ್ ತಗೊಂಡೆ. ಇಲ್ಲಿ ಒಂದು 1/4 ಇಂಚು ಇಲ್ಲ ಒಂದು ಅರ್ಧ ಇಂಚು ಜಾಸ್ತಿ ತಗೊಂಡು ಕೆಳಗಡೆ ಏನು ಅರ್ಧ ಇಂಚ್ ತಗೊಂಡಿರ್ತೀವಲ್ವ ನಾವು, ಅಲ್ಲಿ ಶೇಪ್ ತಗೊಬೇಕು. ನೋಡಿ ಈ ರೀತಿ ನೀಟಾಗಿ ಶೇಪ್ ಮಾಡಿಕೊಂಡು ಗೆರೆ ಹಾಕ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬಂದುಬಿಡುತ್ತೆ. ಇವಾಗ ನಾವು ಈ ಕಡೆ 1 ಇಂಚು ಆ ಕಡೆ ಅರ್ಧ ಇಂಚು ಮಾರ್ಜಿನ್ ತಗೊಂಡಾದ್ಮೇಲೆ ಇದರ ಸೆಂಟರ್ ಪಾಯಿಂಟ್ ತೆಗಿಬೇಕು ಅಂತ ಹೇಳಿದ್ರು ಅವರು. ಅಂದರೆ ನಾವು ಮುಂಚೆನೇ ಸೆಂಟರ್ ಪಾಯಿಂಟ್ ತೊಗೊಂಡ್ಬಿಟ್ರೆ ಆ ಕಡೆ ಬರೀ ಅರ್ಧ ಇಂಚ್ ಬಿಟ್ಟಿರ್ತೀವಿ, ಅದು ರಾಂಗ್ ಆಗುತ್ತೆ. ಅದಕ್ಕೆ ಎರಡೂ ಕಡೆಯೂ ಮಾರ್ಜಿನ್ ತಗೊಂಡು ಸೆಂಟರ್ ಪಾಯಿಂಟ್ ತೆಗೆದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿದ್ರು. ಇದು ಕೂಡ ನಂಗೆ ಕನ್ಫ್ಯೂಸ್ ಆಗ್ತಿತ್ತು. ನೋಡ್ಬೋದು ಇವಾಗ ಕೆಳಗಡೆ ಬಂದುಬಿಟ್ಟು 1.5 ಇಂಚ್ ಮಾರ್ಜಿನ್ ಇಟ್ಕೊಂಡು 2 ಲೈನ್ ಕೂಡ ಸೇರಿಸ್ಕೊತಿದ್ದೀನಿ. ನೋಡಿ ಈ ರೀತಿ ಸೇರಿಸ್ಕೊಂಡ್ಬಿಟ್ರೆ ಕಟೋರಿ ಬಂದುಬಿಡುತ್ತೆ. ನೋಡಿ ಆ ಕಟೋರಿಗೂ ಈ ಕಟೋರಿಗೂ ಡಿಫ್ರೆನ್ಸು ಅಂದರೆ ನಾವು ಪೇಪರ್ ಕಟ್ಟಿಂಗ್ ಮಾಡಿದ್ದಾದ್ಮೇಲೆ ಕಟೋರಿ ಬ್ಲೌಸ್ ಸ್ಟಿಚ್ ಮಾಡಬೇಕು ಯಾವಾಗಲೂ. ನೋಡ್ಬೋದು ಇವಾಗ ಕಟ್ ಮಾಡಿಬಿಟ್ಟು ತೆಗೆದುಬಿಡೋಣ. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರೋ ಕಟೋರಿ ಶೇಪ್ ಕೂಡ ಇದೆ, ಅದನ್ನು ಇಟ್ಬಿಟ್ಟು ನೋಡೋಣ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ. ಇಲ್ಲಿ ಕರ್ವಲ್ಲಿ ಕೈ ಹೊಳ್ಸೋದು ತುಂಬಾ ಕಷ್ಟ, ಅದಕ್ಕೆ ನಿಧಾನಕ್ಕೆ ಕಟ್ ಮಾಡ್ಕೊತೀನಿ ನಾನು. ನೋಡಿ ಇಲ್ಲಿ ಕೂಡ ಸಡನ್ನಾಗಿ ಕೈ ತಿರುಗಿಸ್ಕೊಂಡ್ಬಿಟ್ರೆ ನಮ್ಮದು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಫ್ಯಾಬ್ರಿಕ್ ಆಗಲಿ ಪೇಪರ್ ಆಗಲಿ ಆ ಕಡೆ ಈ ಕಡೆ ಹೊರ್ಟೋಗ್ಬಿಡುತ್ತೆ. ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಕಡಿಮೆ ಬೀಳುತ್ತೆ ಫ್ಯಾಬ್ರಿಕ್ಕು. ನೋಡ್ಬೋದು ಅದಕ್ಕೆ ನಿಧಾನಕ್ಕೆ ಕಟ್ ಮಾಡಿಕೊಂಡು ಶೇಪ್ ತಗೊತೀನಿ ನಾನು. ನೋಡಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಕಟೋರಿ ಬಂದುಬಿಡುತ್ತೆ. ಅದಕ್ಕೆ ನಾನು ಫಸ್ಟು ಪೇಪರಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಯಾವಾಗಲೂ ಕೂಡ. ಯಾವುದೇ ಬ್ಲೌಸ್ ಆಗಲಿ ನಾವು ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅನ್ನೋರು ಆದರೂ ಫಸ್ಟು ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟೆ ಸ್ಟಿಚ್ ಮಾಡಬೇಕು. ನೋಡಿ ನಾವು ಪೇಪರಲ್ಲಿ ತೆಗ್ದಿರೋ ಚಿಕ್ಕ ಕಟೋರಿ ಅದು, ಆಮೇಲೆ ಮಾರ್ಜಿನ್ ತಗೊಂಡು ಕಟ್ ಮಾಡಿರೋದು. ಇವಾಗ 2 ಎಡ್ಜ್ ಪಾಯಿಂಟ್ನೂ ಹಿಡಿದ್ಬಿಟ್ಟು ಏನಾದರೂ ಎಕ್ಸ್ಟ್ರಾ ಸ್ವಲ್ಪ ಬಂದಿದ್ದರೆ ಸ್ಟಿಚ್ ಮಾಡೋಕ್ಕೆ ಮುಂಚೆನೇ ಕಟ್ ಮಾಡ್ಕೋಬೇಕಂತ ಹೇಳಿದ್ರವರು. ಇದು ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ಈ ರೀತಿ ಕಟ್ ಮಾಡ್ಕೊತಿರ್ಲಿಲ್ಲ, ಡೈರೆಕ್ಟಾಗಿ ಜಾಯಿಂಟ್ ಮಾಡ್ಕೊಂಡು ಬಿಡ್ತಿದ್ದೆ ಕಟೋರಿನ, ಆವಾಗ ಮಿಸ್ಟೇಕ್ ಆಗ್ತಿತ್ತು. ನೋಡಿ ಇವಾಗ ಎಕ್ಸ್ಟ್ರಾ ಏನು ಸ್ವಲ್ಪ ಬಂದಿರುತ್ತಲ್ವ ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ಕರೆಕ್ಟಾಗಿ ಫಿನಿಶಿಂಗ್ ಕೊಡುತ್ತೆ. ನೋಡ್ಬೋದು ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ. ನೋಡಿ ಇದಕ್ಕೆ ನಾನು ಅಲ್ಲಿ ಕಟ್ ಮಾಡ್ಕೊಂಡು ಬಂದಿರೋ ಕಟೋರಿನ ಶೇಪ್ ಇಟ್ಕೊಂಡ್ಬಿಟ್ಟು ನೋಡ್ತಿದ್ದೀನಿ, ಕರೆಕ್ಟಾಗಿ ಬಂದಿದೆ. ಇದು ಕೂಡ ನಾಳೆ ಹೋಗ್ಬಿಟ್ಟು ಆಂಟಿಗೆ ತೋರಿಸ್ಬೇಕು ಕರೆಕ್ಟಾಗಿದೆ ಅಂತ ಹೇಳಿದ್ರೆ ಓಕೆ ಫ್ಯಾಬ್ರಿಕಲ್ಲಿ ಕಟ್ ಮಾಡೋಣ. ಮತ್ತು ಅಲ್ಲೂ ಕೂಡ 1-2 ಸತ ಪ್ರಾಕ್ಟೀಸ್ ಮಾಡೋಣ. ನೋಡಿ ಕರೆಕ್ಟಾಗಿ ಬಂದಿದೆ. ನಮಗೆಲ್ಲನೂ ಇಲ್ಲೇ ಸಿಕ್ಬಿಡುತ್ತೆ. ನೋಡ್ಬೋದು ಫ್ರಂಟ್ ಪಾರ್ಟು, ಕಟೋರಿ ಮತ್ತು ಕ್ರಾಸ್ ಪಟ್ಟಿ ಎಲ್ಲನೂ ಇಲ್ಲೇ ಸಿಕ್ಬಿಡುತ್ತೆ. ಇದಕ್ಕೆ ಟಕ್ಸ್ ಹಿಡಿದ್ಬಿಟ್ಟು ಜಾಯಿಂಟ್ ಮಾಡಿದ್ರೆ ಮುಗೀತು, ಕರೆಕ್ಟಾಗಿರುತ್ತೆ ಅದು. ನೋಡ್ಬೋದು ಫ್ರೆಂಡ್ಸ್, ನಾನು ಪೇಪರಲ್ಲೇ ಟಕ್ಸ್ ಹಿಡಿದ್ಬಿಟ್ಟು ಹೆಂಗೆ ಬರುತ್ತೆ ಅಂತ ನೋಡ್ತಿದ್ದೀನಿ. ಕರೆಕ್ಟಾಗಿ ತುಂಬಾ ಚೆನ್ನಾಗಿ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.